ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ದುರಸ್ತ್ ಮಾಡಿಕೊಡ್ತಕ್ಕಂಥದ್ದು. ಸೊ ನಾನು ಒಂದೆರಡು ಬಾರಿ ತಮ್ಗೆ ಇದನ್ನ ವಿಷಯ ಹಂಚ್ಕೊಂಡಿದ್ದೇನೆ. ಹಿಂದೆ ನಾನು 3 ವರ್ಷದ್ದು ದಾಖಲೆ ತೆಗೆದು ನೋಡಿದ್ರೆ ಸುಮಾರು 5,800 ಮಂಜೂರಿದಾರರಿಗೆ ಮಾತ್ರ ಪೋಡಿ ದುರಸ್ತು ಆಗಿದೆ. ಪೋಡಿ ದುರಸ್ತು ಆಗಿರತಕ್ಕಂಥದ್ದು 5,800 3 ವರ್ಷದಲ್ಲಿ. ಈಗ ನಾವು ಜನವರಿಯಿಂದ ಇದನ್ನ ರಾಜ್ಯಾದ್ಯಂತ ಒಂದು ಆಂದೋಲನದ ಮಾದರಿಯಲ್ಲಿ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವ್ರಿಗೆ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂಥದ್ದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು, ಸರ್ವೆ ಡಿಪಾರ್ಟ್ಮೆಂಟು ಸೇರಿ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತಿದೆ, ಈ ಜಮೀನುಗಳು ಇವರಿಗೆ ಮಂಜೂರಾಗಿ 20, 30, 50, 60, 65 ವರ್ಷ ಆಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ದುರಸ್ತಿ ಆಗದೆ ಇರುವುದರಿಂದ ಅವರು ಎಲ್ಲ RTC ನೋಡಿದ್ರೆ ನೀವು RTC ಅಲ್ಲಿ ಅವ್ರದ್ದೊಂದು ಹೆಸರಿದೆ ಬಿಟ್ರೆ ಬೇರೆ ಯಾವುದು ದಾಖಲೆಗಳು ಅವ್ರಿಗೆ ಆಗಿರ್ಲಿಲ್ಲ. ಹಿಸ್ಸಾನು ಆಗಿಲ್ಲ, ಅವ್ರಿಗೆ ಸ್ಕೆಚ್ ಆಗಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅದನ್ನ ಅವರು ಮಕ್ಕಳಿಗೆ ಕೊಡೋವಾಗ್ಲೂ ಕಷ್ಟ, ಭಾಗ ಮಾಡೋದಕ್ಕೂ ಕಷ್ಟ, ಮಾರಾಟ ಮಾಡೋದಕ್ಕೂ ಕಷ್ಟ. ಅನುಭೋಗದಲ್ಲಿದ್ದಾರೆ ಅನ್ನೋದು ಒಂದು ಬಿಟ್ರೆ ಅನುಭೋಗ ಕೊಟ್ಟಿದ್ದೇವೆ ಇಲ್ಲ ಅಂತಲ್ಲ, ಆದ್ರೆ ಬೇರೆ ದಾಖಲೆಗಳು ಕೇಳಿದ್ರೆ ಆಗಿಲ್ಲ. RTC ಅಲ್ಲಿ ಒಂದು ಎಂಟ್ರಿ ಇದೆ ಅಷ್ಟೇ. ಸೊ ಈಗ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಕಳೆದ 7-8 ವರ್ಷದಲ್ಲಿ ಇದೆಲ್ಲ ಏನಾಗ್ತಾ ಇತ್ತು, ಏಕ ವ್ಯಕ್ತಿ ಪೋಡಿ ಅಂತ ಮಾಡಿದ್ರು. ಅಂದ್ರೆ ನಂದು ಮಂಜೂರಿ ಆಗ್ಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡ್ಬೇಕಾಗಿತ್ತು, ಯಾರು ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು. ಆದ್ರೆ ಹಿಂದೆ ಮತ್ತೆ ಏನೆಲ್ಲ ಇದೆ ನಿಮ್ಗೆ ಗೊತ್ತು, ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಅದನ್ನ ನಾವು ಆಂದೋಲನ ಎಲ್ಲರಿಗೂ ನಾವೇ ಸರ್ಕಾರದಿಂದಾನೇ ಉಚಿತವಾಗಿ ಇವ್ರಿಗೆ ಪೋಡಿ ದುರಸ್ತನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡುವುದನ್ನ ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ. ಜನವರಿಯಲ್ಲಿ ಆದ್ರೂ ಕೂಡ ಅದರ ಹಿನ್ನೆಲೆ 6-8 ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಕೂತ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಬೇಕಾದ ಹಾಗೆ ಅದನ್ನ ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂತೇಳಿ ಸರಳೀಕೃತ ನಿಯಮಗಳನ್ನ ರಚಿಸಿ ಅದನ್ನ ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ, ಅದಕ್ಕೆ ಪೇಪರ್ ಅಲ್ಲಿ ಇದೆಲ್ಲ ಕೆಲಸ ಆದ್ರೆ ನಮ್ಗೆ ಮೇಲಿಂದ ಏನೂ ಕಾಣೋದಿಲ್ಲ, ಕೆಲಸ ಆಗಿದ್ಯಾ ಆಗಿಲ್ವಾ ಅಂತಾನು ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಪೋಡಿ ದುರಸ್ತ್ ಮಾಡ್ತಾ ಇದ್ದೇವೆ. ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ, ಯಾವ ಸರ್ವೇಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ನಮ್ಗೆ ಒಂದು ಬಟನ್ ಅಲ್ಲಿ ಕಾಣುತ್ತೆ. ಆ ತರ ಆನ್ಲೈನ್ ಸಿಸ್ಟಮ್ ತಗೊಂಡ್ ಬಂದಿದ್ದೇವೆ. ಸೊ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ 1 ವರ್ಷ ಆಯ್ತು. ಈ ವರ್ಷ ಆದ್ಮೇಲೆ ಜಾನ್ವರಿಯಿಂದ ಇದನ್ನ ಆಂದೋಲನದ ರೀತಿಯಲ್ಲಿ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳು. ಸೊ ನಾನು ಆರಂಭದಲ್ಲಿ ಹೇಳಿದಾಗೆ ಸುಮಾರು 3 ವರ್ಷದಲ್ಲಿ 5,800 ರೈತರದ್ದು ಮಾತ್ರ ಆಗಿತ್ತು. ಈಗ ನಾವು ಕಳೆದ ಜನವರಿಯಿಂದ ಈಚೆಗೆ 30,476 ಪ್ರಕರಣಗಳಲ್ಲಿ ಈಗ ಅಳತೆಯನ್ನ ನಾವು ಕೈಗೆತ್ಕೊಂಡಿದ್ದೇವೆ. 30,476 ಪ್ರಕರಣ ಅಳತೆಗೆ ನಾವು ಕೈಗೆತ್ಕೊಂಡಿದ್ದೇವೆ ಈಗ. ಸೊ ಇದನ್ನ ನಾವು ಇನ್ನು ಮೇಲೆ ಪ್ರತಿ ತಿಂಗಳು ಕೂಡ, ಹಿಂದೆ 3 ವರ್ಷದಲ್ಲಿ 5,800 ಆಗಿದೆ. ನಮ್ ಟಾರ್ಗೆಟ್ ಪ್ರತಿ ತಿಂಗಳು 5,000 ಮಾಡಬೇಕು, ಪ್ರತಿ ತಿಂಗಳು 5,000 ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇಲ್ಲಿವರೆಗೂ ಕೂಡ ಸುಮಾರು 88,888 ಮಂಜೂರಿದಾರರದ್ದು ನಾವು ಈಗ ದಾಖಲೆಗಳನ್ನ ರೆಡಿ ಮಾಡಿದ್ದೇವೆ. ಇದನ್ನ ನಾವೇ ದಾಖಲೆ ರೆಡಿ ಮಾಡ್ತೇವೆ. 1 to 5 ಅಂತಾರಲ್ಲ, 1 to 5 ನಾವೇ ಮಾಡ್ತೇವೆ. 88,888 ರೈತರದ್ದು ದಾಖಲೆಗಳು ಸರಿ ಇದೆ ಅಂತ ಕಂಡು ಬಂದಿದೆ. ಅದ್ರ ಪೈಕಿ 30,476 ಆಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಇನ್ನ 80,000 ಇರೋದನ್ನು ಕೂಡ ಬ್ಯಾಲೆನ್ಸು ಏನಿದೆ ಅದನ್ನು ಕೂಡ ತಿಂಗಳಿಗೆ 5,000 to 6,000 ಕೇಸು ನಾವು ಪೋಡಿ ಮಾಡಿ ದುರಸ್ತ್ ಮಾಡಿ ಕೊಡುವಂತಹದನ್ನ ಅಭಿಯಾನವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಇದು 88,886 ಅಂದ್ರೆ 1 ತಲೆಮಾರು, 2 ತಲೆಮಾರು, 3 ತಲೆಮಾರು ನೀವು ಲೆಕ್ಕ ಹಾಕಿದ್ರೆ ಒಂದೊಂದು ಅರ್ಜಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ತಾವು ಲೆಕ್ಕ ಹಾಕೊಳ್ಳಿ. 1 ತಲೆಮಾರು ಅಂದ್ರೆ 4 ಜನ, 2 ತಲೆಮಾರು ಅಂದ್ರೆ ಹೆಚ್ಚು ಕಮ್ಮಿ 8ರಿಂದ 10 ಜನ, 3 ತಲೆಮಾರಿಂದ ಮಂಜೂರಾಗಿರೋ ಇದಾವೆ 60ನೇ ಇಸ್ವಿಯಲ್ಲಿ. ಅಂತಾದ್ರ ಮೇಲೆ ಇವತ್ತು ಬಹುಶಃ 20 ಜನ ಅಲ್ಲಿ ರೈತರು ಅವಲಂಬಿತರಾಗಿದ್ದಾರೆ. ಸೊ ಒಂದೊಂದು ಅರ್ಜಿ ಹಿಂದ್ಗಡೆ ಕನಿಷ್ಠ 5ರಿಂದ 10 ಜನ, 15 ಜನ ಇರ್ತಾರೆ.
ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ದಾರೆ, ಮೊನ್ನೆ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡಿದಾಗ ಇದನ್ನೆಲ್ಲ ಈ ವರ್ಷದಲ್ಲೇ ಮುಗಿಸ್ರಯ್ಯ ಅಂತ ಹೇಳಿದ್ರು. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗದೆ ಹೋದ್ರು ಕೂಡ ನಾವು ಅವರಿಗೆ ಕಮಿಟ್ ಮಾಡಿದ್ದೇವೆ, ಈ ವರ್ಷದಲ್ಲಿ ಟ್ರೈ ಮಾಡ್ತೇವೆ, ಬಟ್ ಬರೋ ವರ್ಷದಲ್ಲಿ ಅಂತೂ ಈ ಪೋಡಿ ದುರಸ್ತನ್ನ ರಾಜ್ಯದಲ್ಲಿ ಅರ್ಹ ಪ್ರಕರಣಗಳು ಎಲ್ಲವನ್ನು ಕೂಡ ಮಾಡಿ ಕೊಡ್ತೇವೆ ಅನ್ನುವಂತಹದ್ದು. ಸೊ ಇದು 50-60 ವರ್ಷಗಳಿಂದ ಆಗದೆ ಇರುವಂತ ಕೆಲಸ. ಇಷ್ಟು ದಿನ ರೈತರು ಬಂದು ನಮ್ ಕಚೇರಿ ಸುತ್ತಬೇಕಾಗಿತ್ತು, ಅಲಿಬೇಕಾಗಿತ್ತು, ದಂಬಲ್ ಬೀಳ್ಬೇಕಾಗಿತ್ತು, ಒಬ್ಬೊಬ್ಬರೇ ಬಂದು ಏಕ ವ್ಯಕ್ತಿ ಪೋಡಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು. ಅಂತದನ್ನ ಸರ್ಕಾರನೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಪೋಡಿ ದುರಸ್ತು ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.